ನಾವು ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಏನು ಮಾಡ್ಬೇಕು ಗೊತ್ತಾ? ಏನು ಮಾಡ್ಕೋ ಖುಷಿಯಾಗಿರ್ಬೇಕಂದ್ರೆ ನಮ್ಮನ್ನು ಸಿಕ್ಕಿದ ದುಡ್ಡಲ್ಲಿ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಸಿಕ್ಕಿದ ದುಡ್ಡಲ್ಲಿ ನೋಡಿದ್ರಾ, ನಮ್ಮ ಜಶ್ವಂತ್ ಸ್ವಾಮೀಜಿ ಹೇಳ್ತಾವ್ರೆ, ಸಿಕ್ಕಿದ ದುಡ್ಡಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕಂತೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸುಮಾರು ದಿನ ಆಯ್ತು ವಿಡಿಯೋ ಮಾಡಿದೆ. ಸೊ ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡೋ. ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಯ್ತು, ಹಂಗಾಗಿ ಮಾಡೋಕ್ಕಿಲ್ಲ. ಇನ್ಮೇಲೆ ಕರೆಕ್ಟ್ ಮಾಡ್ಕೊಂಡ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಅಡಿಲ್ಲ, ಸ್ಟಾರ್ಟ್ ಮಾಡೋದು ಅಷ್ಟೇ ಅಲ್ಲ, ಸ್ವಲ್ಪ ಟೈಮ್ ತಗೋದಂತ ಮಾಡೋ. ಓಕೆ, ನಮ್ಮ ಗಂಡಿಗೆ ಎಲ್ಲ ಜಾಗ ಸಿಕ್ಕತ್ತೆ ಅಲ್ಲೇ ಮನೆ ಕಮ್ದು. ಕೂದಲು ಬೆಳೆದೈತೆ, ಕಟಿಂಗ್ ಮಾಡೋಕ್ಕಿಂತ ಮಾಡಿಸ್ಕ ಗಂಡಿಗೆ. ಐ ರೋಜೋ ಎಂತ ಇದೆ, ಮೈ ಎಲ್ಲ ಮಣ್ಣು ಮಾಡ್ಕೊಂಡಿದೆ, ಎಲ್ಲೋಯ್ತೆ ಸುಖಕ್ಕೆ? ಎಲ್ಲ ಹೆಂಗಿದ್ರಿ? ಲೈಫ್ ಹೆಂಗೆ ನಡೀತಿತ್ತ? ನಮ್ಮ ಲೈಫ್ ಅಂತೂ ಒಂದು ಲೆವೆಲ್ಲಿಗೆ. ಇಲ್ಲಿ ಕಾಣಿ, ನಮ್ಮ ಗಂಡು ಝೂಸು ಇತ್ತಲ್ಲ, ಎಲ್ಲ ಬರೀ ಗಲೀಜು ಮಾಡಿಡು. ರೂಮಾಗ ಯಾರು ಇಲ್ಲ ಅಂದ್ರೆ ಇತ್ತಲ್ಲ, ಅವಂದೇ ಹಾಡಿ. ಏಯ್ ಎಂಥದ ಇದಲ್ಲ ಹೇಸ್ಕಿ ಕಸ? ಎಂಥದ? ಏಯ್ ನಮ್ಮ ಗಂಡು ಕಟಿಂಗ್ ಮಾಡೋಕೋಯ್ತು ಜಶ್ವಂತ. ಬಂದವನ ಎಷ್ಟು ಗಂಟೆ ಹೊತ್ತು? 10 ಗಂಟೆ ಹೋಯ್ದ ಮಾರೆ. ಈಗ ಎಷ್ಟು ಗಂಟೆ? ಟೈಮ್ ಎಷ್ಟು? 12 ಗಂಟೆ ಆಯ್ತು ಮಾರೆ. ಕಟಿಂಗ್ ನೋಡೋದೇ ಒಂದು ಬಾರ. ಕುಡಿಯಕ್ ನೀರಿಲ್ಲಲೇ, ನೀರ್ ತಗೊಂಬಾರ ಬಾರಲೇ. ಏನೆಲ್ಲ ನೈಟ್ ಡ್ಯೂಟಿನಾ? ಇರುತ್ತೆ ಇದೆಲ್ಲ ಕ್ಲೀನ್ ಮಾಡತ್ತೆ ಯಾರಲ್ಲ? ಸಿ ಎಲ್ಲ ಮಾರ ಹಿಡಿ ಕಟ್ ತಕೊಂಡು ಯಾರು ಬಂದ್ರೆ ಏನು ಅನ್ಕೋತಾರ? ಸಿ ಏ ಝೂಸು ಒಳಗ ಸ್ವಲ್ಪ ಗುಡ್ಸ್ ಬಾ ಇಲ್ಲ ನಾನೇ ಮಾಡೋದು. ನೀವು ಒಳಗ ಮಗನೇ, ಒಳಗ ನೀನು, ಒಳಗ ಇಲ್ಲದೆ ಬತ್ ನೀನ ಒಳಗಲ್ಲ ಗುಡ್ಸು. ಅವನು ಏನು ಗೊತ್ತಾ, ಒಂದು ಇದು ಅಂತಾರಲ್ಲ, ಅದೇನು ಹೇಳ್ತಾನ ಅವನಿಗೆ. ಬಿಸಾಕ ರೋಡಿ ಬಿಸಾಕಲ್ಲೇ ಬಿಸಾಕದು ನಂದಲ್ಲ ಅವಂದದು. ಏ ಝೂಸು ಒಳಗೆ ಹೋಗೋ, ಒಳ ಹೋತಿದ್ದೆ ನೀನ? ಒಳ ಹೋತಿಲ್ಲ? ಮನಿ ಕಂಡ ರಾಜನ್ ಕಂಡಗೆ ಗುಡ್ಸು. ಏಯ್ ಝೂಸು, ಈ ಕುಡಿಯಕ್ಕೆ ನೀರು ತರಬೇಕು, ಬೇಗ ಗುಡ್ಸ್ ಬೇಗ ಗುಡ್ಸ್ಬೇಕು. ಇದೇ ಅರ್ಧ ನನ್ನ ಮಗ ದುಡ್ಡೇ ಮಾಡ್ತಾಗಡ ರಿತೇಶ ಇಕಣ. ನಾಡ್ದೇವ್ ಆದಿಯೋಗಿ ಬರ್ದೇ ಹೋಯ್ಲಿ, ಮನೆಯಿಂದ ಓಡಿಸ್ಬಿಟ್ಟು ಅವನ್ನ. ಎಲ್ಲಿಗೂ ಬಂದಿಲ್ಲ. ಕೇಂದ್ರ ಅಜ್ಜ ಮನೆ ಅಜ್ಜಿ ಮನೆ ಬೇಕಂತ ಕೇಂದ್ರ ಸ್ವಿಗ್ಗಿಗೆ ಬಿಸ್ಲಾಗಿರ್ತಾ ತುಂಬ್ಕೋತ ಗಡಿ ಸಾಯಂಕಾಲ. ಬಡ್ಡಿ ಮಗ ದುಡ್ಡೇ ಮಾಡ್ತಾರ. ಸ್ವಿಗ್ಗಿ ಡ್ರೆಸ್ ಹಾಕೊಂಡವನಲ್ಲೇ, ಇಲ್ಲಿ ನೋಡಲೇ. ಬಡವ್ರ ಮಕ್ಳೆಲ್ಲ ಅವನು ಶೆಟ್ಟಿ ಅವನು. ಆ ಕಡೆ ಆಗ್ಬೇಕು ಇದನ್ನ, ಇಲ್ಲಕ್ಕಾದ್ರೆ ಆಗಲ್ಲ. ತಡಿ ನಾ ಎತ್ತಾಗ್ತೀನಿ ನೀರು, ಇಲ್ಲಂದ್ರೆ ತಗೊಂಡು. ಇವರು ನೋಡಿ ಎಷ್ಟು ಕ್ಲೀನ್ ಆಯ್ತು. ಯಾರು ಮೇಲ್ಗಡೆ ಹಾಕಿದ್ದು? ಅಷ್ಟು ತಗ ಇಲ್ಲ ಅವ್ರಿಗೆ. ಮಕ್ಕಳು ಗೊತ್ತಾಗಲ್ಲ ಅವ್ರಿಗೆ. ಝೂಸು ಏಯ್ ಕೊಡ, ಏಯ್ ಒಳಗ ಅಣ್ಣ ಹೊರಟ. ಅಣ್ಣ ಸುಗ್ಗಿಗೆ ಹೊರಟ, ಅಣ್ಣ ದುಡ್ಡು ಹೊರಟ. ಮಕ್ಕಳು ಬಾರೋ, ಟೈಮ್ ಆಯ್ತಲ್ಲ. ತಗೋ ಡಬ್ಬ ಇರೋ ಆರಾಮ್ಸೆ. ತಡಿ ಹಂಗೆ ಬರ್ತೀನಿ. ಹಾಯ್, ಏನೋ ಇಷ್ಟೊಂದು ಬಿಸಿಲೈತೆ. ವರ್ಷದಿಂದ ಇದೇ ಬಿಸಿಲಾಗ ಕೆಲಸ ಮಾಡ್ತಿದ್ದಲ್ಲ ಮರ. ಇವಾಗ ನೋಡಿದ್ರೆ ಬಿಸಿಲಾಗೆ ಆ ಗಾಡಿ ಹತ್ಕೊಂಡ. ಅಲ್ಲ ನೀನು ಯೋಚನೆ ಮಾಡು, ನೆರಳಲ್ಲೇ ಇವಾಗ ನೈಟ್ ಶಿಫ್ಟ್ ಮಾಡ್ತಾ ಇದೀವಿ ಅಷ್ಟೇ. ಅದು ಟೈಮ್ ಮಲ್ಗತ್ತಿತ್ತು ಅವಾಗ, ಇವಾಗ ನೈಟ್ ಶಿಫ್ಟು. ಆರಾಮ್ಸೆ ಸರಿಯಾಗಿ ಉಂಟಾ ಅಂತ. ಸೀದಾ ಒಳಗಡೆ ಒಳಗೆ ಸೀದಾ ಒಳಗಡೆ. ಇದ್ರೊಳಗೆ ಹೆಂಗ? ಸರಿಯಾಗೈತೆ. ಮೊನ್ನೆ ಹಾಳಾಗೈತಲ್ಲ, ಇವಾಗ ಸರಿಯಾಗೈತೆ ನೋಡಿ.
ನೀನು ಯಾವತ್ತಿದ್ರು ನಮ್ಮ ರೂಮ್ ಕೆಲ್ಸದವನೇ ನೀನು. ಯಾವತ್ತಿದ್ರು ಅಷ್ಟೇ. ಹಾಕಾಕ್ ಬರೀ ಕಾನ್ ಬೂತು ಕಾಯಿನ್ ಹಾಕೋದೇ ಆಯ್ತು ನಿನ್ನ ಕೆಲಸ. ಏನೇನು ಕೆಲಸ ಹೇಳು. ಏನು ಬಿಸಿಲು ಮಗ, ಈ ಬಿಸಿಲು ನೋಡಿದೆ ಎಷ್ಟು ದಿನ ಆಗಿತ್ತು. ಬರೀ ಕೆಲಸ ಕೆಲಸ ಕೆಲಸ, ನೈಟ್ ಶಿಫ್ಟು. ಅವ ಸ್ವರ್ಗ ನೋಡ್ದಂಗಲ್ಲ ಮಗ ಈ ಬಿಸಿಲು ನೋಡಿದ್ರು ಒಂಥರ ನಮಗೆ. ಹಾಂ ಬಿಸ್ನೆಸ್ ಮಾಡ್ಲಕ್ಕ ಅಲ್ವಾ? ಒಂದು ಹೋಟ್ಲಿಗೆ ಒಂದು 10 ಡಬ್ಬ ಕೊಟ್ಟರೆ 100 ರೂಪಾಯಿ ಆಯ್ತು. ಇಲ್ಲೇ ಒಂದು ಪ್ರಮೋಷನ್ ಮಾಡೋ ಒಂದು 10,000. ಅದು ಬೇಡ, 100 ರೂಪಾಯಿ ಆಯ್ತು. ಹಾಂ, ಆಮೇಲೆ ಒಂದು 10 ಮೊಟ್ಟೆ ಇಟ್ಕೊಳ್ಳೋದು 700 ರೂಪಾಯಿ ಆಯ್ತು. ಆಯ್ತಲ್ಲ, ದಿನದ ಆಯ್ತಾ? ದಿನದ 700 ರೂಪಾಯಿ ಆಯ್ತು. ಒಂದ್ಸಲ ಬಂದ್ರೆ ಸಾಕಲ್ಲ. ತಿಂಗಳು 30,000, ರಜಾ ಇಲ್ಲ ಏನಿಲ್ಲ. ಹೇಳು, ನಾನು ನಡೀತೆ ಮಾತಾಡೋ ಮಾಡೋಣ ನಡಿ. ನೀನು ಏನು ಹ್ಞೂ ಅಂತೆ ಅದಕ್ಕೆಲ್ಲ ನಾನು ಸೈಕಾ ಕಾಣ್ತಾ ಇದ್ದೀನಿ ಇವತ್ತು ನಾನು. ಎತ್ಕೋಬ ಮಚ್ಚ, ಆರಾಮ್ಸೆ ಬರಲೇ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಫಸ್ಟ್ ಗೇರ್ ಹಾಕ್ತಿರ್ಸಲೇ, 2ನೇ ಗೇರಲ್ಲಿ ಹೆಂಗೆ ಗಾಡಿ ತಿರುಗುತ್ತೆ? ಎಲ್ಲಿ ಹುಷನ ಮಕ್ಕಳು ಮಾರ ನೀವಲ್ಲ. ನಿಮ್ಮನ್ನೆಲ್ಲ ಕಡ್ಕೊಂಡು ನಾನು ಇದ್ನಲ್ಲ ನಿಮ್ಮೊಟ್ಟಿಗೆ, ನಂದು ತಗೊಂಡು ನಾವು ಹೊಡ್ಕಣಕ್ಕೆ ಎಲ್ಲ ಲೈಸೆನ್ಸ್ ಆಯ್ತು ನಿನ್ನ ಹತ್ರ. ಬಾ, ಕಣ್ಣಿಗೆ ಕುಕ್ಕತ್ತೀವಿ. ಏನೆಲ್ಲ ಸರ್ಕಸ್ಗಳು ಮಾಡ್ತಿರ್ತಾರೆ ಗೊತ್ತೇಕಲ್ಲಿ ನೋಡು. ನೀನು ಮಲ್ಕತ್ತೀಯಾ? ಹಾಂ, ಟೈಮ್ ಆಯ್ತದೆ 12 ಕಾಲ ಡ್ಯೂಟಿ ಹೋಗ್ಬೇಕು. ಮತ್ತೆ ಮಲ್ಕೊಂಡ್ರೆ ಹೇಳೋಕ್ಕಾಗಲ್ಲ. ಏನು ಮಾಡೋದು? ಹಾಂ, ಸೋಫಾ ಸೆಟ್ ಬೆಡ್ರೂಮ್ ಮಾಡ್ಕೊಬಿಟ್ವಲ್ಲ ಮಗ. ಏನು ಈಗ ನೋಡು, ಕಸ ಎಲ್ಲ ನೋಡೋದು ಯಾರು ಬಂದಿರ್ತದ ಮಳೆಯೋದು. ಎಷ್ಟು ಸಲ ಗುಡ್ಸೋದು? ಎಷ್ಟು ಗುಡ್ಸೋದು? ನಾಯಿ ಹೊರಗಡೆ ಕಟ್ಟ. ಅಯ್ಯಪ್ಪ, ಎರಡಾಯ್ತಾ? ನಾವು ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಏನು ಮಾಡ್ಬೇಕು ಗೊತ್ತಾ? ಏನು ಮಾಡ್ಕೋ ಖುಷಿಯಾಗಿರ್ಕಂದ್ರೆ? ಖುಷಿಯಾಗಿರ್ಬೇಕಂದ್ರೆ ನಮ್ಮನ್ನು ಸಿಕ್ಕಿದ ದುಡ್ಡಲ್ಲಿ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಸಿಕ್ಕಿದ ದುಡ್ಡಲ್ಲಿ ನೋಡಿದ್ರಾ, ನಮ್ಮ ಜಶ್ವಂತ್ ಸ್ವಾಮೀಜಿ ಹೇಳ್ತಾವ್ರೆ, ಸಿಕ್ಕಿದ ದುಡ್ಡಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕಂತೆ. ಅದು 100ಕ್ಕೆ 100 ನಿಜ ಮಗ. ನಿಂಗೆ ರೋಡಾಗ ಹೋಗೋವಾಗ ಒಂದು 2 ಲಕ್ಷ ಸಿಕ್ಕಿದ್ರೆ ಏನು ಮಾಡ್ತೀಯಾ? 2 ಲಕ್ಷ ಬೇಡ, 2 ಕೋಟಿ ಸಿಕ್ಕಿದ್ರೆ. ಇವಾಗ ನಿಂದೆ ಅನ್ಕೋ, ನಿಂದೆ ಅಲ್ಲಿ ಬಿದ್ದೈತೆ ಅನ್ಕೋ, ಅದನ್ನ ಎಲ್ರು ಏನ್ ಮಾಡ್ತಾರೆ, ತಗೊಬಂದ್ ಕೊಡ್ತಾರೆ. ನಾವೇನ್ ಮಾಡೋದು ಬಡವರಲ್ಲ. ಏನ್ ಮಾಡ್ತೀಯ? ನಿನ್ ಬುದ್ಧಿ ನನಗೆ ಗೊತ್ತಾಯ್ತು ಆಯ್ತಾ? ನಿನ್ ಬುದ್ಧಿ ನನಗೆ ಗೊತ್ತಾಯ್ತೆ. ನೀನ್ ಏನ್ ಮಾಡ್ತೀಯಾ? ಏನ್ ಮಾಡೋದು, ಅದೃಷ್ಟ ಮಗ, ಅದೃಷ್ಟ ಬಿಡಕ. ಓಕೆ, ಈಗ ಆದಿತ್ಯ ಎದುರು ಬಿದ್ದೋಯ್ತು. ಆದಿ ಮುಂದೋಗಿ ಚೆಕ್ ಮಾಡ್ತಾನೆ, ಮಗ ನಂದು 2 ಕೋಟಿ ಕಳ್ದೋಯ್ತು ಅಂತೀಯ. ನಿಂಗೆ ಗೊತ್ತು ಅವನ್ನೇ ಅಂತ. ಹಿಂದ್ಗಡೆ ನೀನ್ ಎತ್ಕೊಂಡಿರ್ತೀಯ. ಏನ್ ಮಾಡ್ತೀಯ? ನೀನ್ ಕೊಡ್ತೀಯ ಇಲ್ಲ? ಫ್ರೆಂಡ್ ಆದ್ರೆ ಕೊಡ್ತೀನಿ, ಕ್ಲೋಸ್ ಫ್ರೆಂಡ್ ಮಗ. ಬೇಡ ಬಿಡು, ಹೇಳ. ಅದೇ ಜನ ನಾನ್ ದುಡ್ಡು ಮಾಡಿ ಆದ್ಮೇಲೆ ಅದೇ ಜನ ಸಿಕ್ಕಿದ್ರೆ ಹೇಳಿದ್ರು, ಅವಾಗ ಕೊಡ್ತೀನಿ, ಸಾಲ ತೀರ್ಸ್ಬಿಡ್ತೀನಿ. ಪಕ್ಕ ಬಿದ್ದಿರೋ ದುಡ್ಡು ಅವ್ನು ಸಾಲ ತಗೊಂಡಾಗೆ ಅದೇ ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟು ಬಿಸ್ನೆಸ್ ಮಾಡ್ತೀಯಾ? ಪಕ್ಕ. ಮೆಚ್ಚಿದೆ ಬಿಡು. ಆದ್ರೂ ಮಗನ ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲ ಅಲ್ಲ. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲ ಹೇಳು. ಹಲೋ, ಹಾಯ್ ಫ್ರೆಂಡ್ಸ್, ಎಲ್ಲರನ್ನೂ ನೋಡಿರ, ಚೈತ್ ಹೊಡಿರ. ನಾನು ನಿಂಗಡ ಕೊಡೋಕುಣ್ಣ ಜಶ್ವಂತ್ ಫೋನ್ ಹಚ್ಚಿಟ್ರ.